ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಹೆಂಗೆ ಮಾಡ್ಬೇಕಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ. ನಾನು ಇದು ಬ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಪಲ್ಯ ಮಾಡಲಿಕ್ಕೆ ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಬಟಾಣಿ, ಹಸಿ ಬಟಾಣಿ, ಟೊಮಾಟೊ, ಮಿರ್ಚಿ, ಆಮೇಲೆ ಇದು ಖಾರ ಪುಡಿ, ಅರಿಶಿನ, ಉಪ್ಪು ಇಷ್ಟು ತೊಗೊಂಡಿದ್ದೀನಿ ನೋಡಿರಿ. ಇದು ಇಷ್ಟು ಬೇಕಾಗುತ್ತೆ. ಇವು ಬ್ರೆಡ್ ಆಮೇಲೆ ನಾನು ಹಂಚಿನ ಮೇಲೆ ಇದು ಸುಟ್ಕೊಳ್ತೀನಿ. ಓಕೆ, ಹೇಗೆ ಮಾಡಬೇಕಂತ ಇದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಸ್ಟವ್ ಹಚ್ಕೊಳ್ತಾ ಇದು ಒಲೆ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಇದು ಕಾದ ನಂತರ ಇವಾಗ ಎಣ್ಣೆ ಹಾಕ್ಕೋತೀನಿ ನಾನು. ಎಣ್ಣೆ ಕಾದಿದೆ. ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ನಾನು ಕಲ್ಲುಪ್ಪೆ ತೊಗೋತೀನಿ, ಸಣ್ಣ ಉಪ್ಪು ತೊಗೊಳಂಗಿಲ್ಲ, ಯಾಕಂದರೆ ಅದರಲ್ಲೇ ಬೆಂದ್ಬಿಡುತ್ತಲ್ವ. ಸಾಯಂಕಾಲ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸುವಾಗ ಸಿಂಪಲಾಗಿ ಹಿಂಗೆ ಮಾಡ್ಕೊಂಡು ಹೋದರೆ, ಹಿಂಗೆ ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು, ಎಲ್ಲಾದರೂ ಜರ್ನಿ ಮಾಡುವಾಗ ಇದು ಹೊರಗಡೆ ತಿನ್ನಲಾರ್ದೆ ಈ ಥರ ಮಾಡ್ಕೊಂಡು ಹೋದರೆ ಜರ್ನಿ ಮಾಡುವಾಗೂ ತಿನ್ಬೋದಲ್ಲ, ಚೆನ್ನಾಗಿರುತ್ತೆ. ನಾನು ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ. ಬಟಾಣಿ ಹಾಕ್ತಾಯಿದ್ದೀನಿ. ಮಿರ್ಚಿನೂ ಹಾಕ್ತಾಯಿದ್ದೀನಿ ನೋಡಿ. ಮುಚ್ಚಿಬಿಡಿ. ಬೆಂದಾಗಿದೆ. ಇವಾಗ ನಾನು ಇದು ಹಾಕ್ತೀನಿ, ಟೊಮಾಟೊ ಮತ್ತು ಕೊತ್ತಂಬರಿ ಹಾಕ್ತೀನಿ ನೋಡಿ. ಟೊಮೊಟೊ ಬೆಂದಮೇಲೆ ಖಾರ ಪುಡಿ ಹಾಕ್ತೀನಿ. ಈಸಿ ಅಲ್ವಾ, ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಕಲಿಸ್ಕೊಳ್ತೀನಿ ನಾನು. ಮುಚ್ಕೊಂಡು ಬಿಡ್ತೀನಿ ನಾನು. ಟೊಮಟೆ ಕುದ್ಮೇಲೆ ಆಮೇಲೆ ಖಾರ ಪುಡಿ ಹಾಕ್ತೆ. ಖಾರ ಹಾಕ್ತಾಯಿದ್ದೀನಿ. ಇದು ಆಗಿದೆ, ನಾನು ಬಂದ್ ಮಾಡ್ತಾಯಿದ್ದೀನಿ ಇವಾಗ. ಸಾಯಂಕಾಲ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ನೋಡಿ, ರೆಡಿಯಾಗಿದೆ. ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೇಟಾಗಿ ಬರ್ತಾಯಿದೆ, ಸಾರಿ, ಏನು ಅನ್ಕೋಬೇಡಿ. ಸ್ವಲ್ಪ ಇದು ಕೆಲಸ ಇದ್ದ ಕಾರಣ ವಿಡಿಯೋ ಲೇಟಾಗಿ ಬರ್ತಾಯಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಲ್ದಿ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೆ. ಓಕೆ ನೋಡಿ, ಫೈನಲಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಈವ್ನಿಂಗ್ ಟೈಮಲ್ಲಿ ತಿಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ, ಮಕ್ಕಳಿಗೂ ಭಾಳ ಚೆನ್ನಾಗಿ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.